ನಮಸ್ಕಾರ. ನಾನಿವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ನಿನ್ನೆ ಬೆಂಗಳೂರಲ್ಲಿ ತುಂಬ ತೀವ್ರವಾಗಿ ಮಳೆ ಆಗಿದೆ. ಯಾವ ರೇಂಜಿಗೆ ಮಳೆ ಆಗಿದೆ ಅಂತ ಅಂದರೆ 1 ಅವರ್ ಆಗುವಂಥ ಟ್ರಾಫಿಕಲ್ಲಿ ಮರ ಎಲ್ಲ ಬಿದ್ದುಬಿಟ್ಟು 2-3 ಅವರ್ಸ್ ಟ್ರಾಫಿಕ್ ಆಗಿದೆ. ಅದಾದಮೇಲೆ ಇನ್ನು ರೋಡ್ಸ್ ಎಲ್ಲ ನಾನು ಅಂದ್ಕೊಂಡಿದ್ದೆ ಬೀಚಿಗೆ ಹೋಗಬೇಕು ಅಂತ ಹೇಳಿ ತುಂಬ ದಿನದಿಂದ ಇತ್ತು. ಬಟ್ ದೇವರೇ ನನ್ನ ಹತ್ರನೇ ಬೀಚ್ ಕಳಿಸ್ಬಿಟ್ಟು ಅನ್ನೋ ರೇಂಜಿಗೆ ಆಗ್ಬಿಟ್ಟಿದೆ. ಯಾಕಂತಂದರೆ ಪೂರ್ತಿ ಎಲ್ಲೇ ಹೋದರೂ ಮಿನಿಮಮ್ ನಮ್ಮ ಏನದು ಮೊಣಕಾಲು ಅಂತಾರಲ್ವ ಅಲ್ಲಿ ತನಕ ನೀರು, ಗಾಡಿ ಹೋಗ್ತಿದ್ದಾವೆ ಅಂತ ಅಂದರೆ ಆ ರೇಂಜಿಗೆ ನೀರಿದೆ ಫುಲ್. ಬೈಕೆಲ್ಲ ಅಲ್ಲೇ ಸ್ಟಕ್ ಆಗ್ತಾ ಇದ್ದಾವೆ. ಎಲ್ಲ ಹತ್ರ ನೋಡಿದರೆ ಮರಗಳು ಬಿದ್ದಿದ್ದಾವೆ, ಮರ ಕೊಂಬೆಗಳು ಉದುರು ಬಿದ್ದಿದ್ದಾವೆ, ಆಮೇಲೆ ಕಿತ್ತು ಬಿದ್ದಿದ್ದಾವೆ. ಸೊ ನಿನ್ನೆ ಒಂದು ದಿನಕ್ಕೆ ಅಂದರೆ ಮಿನಿಮಮ್ ಮಳೆ ಆಗಿರೋದು ಬಂದುಬಿಟ್ಟು 1/2 ಅವರ್ ಆರ್ 1 ಅವರ್ ಅಷ್ಟೇ. ಆದರೆ ಅದರದ್ದು ಏನಂತಾರೆ ಪರಿಣಾಮ ಊಹೆಗೂ ನಿಲ್ಲುಕದ್ದು. ಇದೇ ರೀತಿ ಹಳ್ಳಿಗಳಲ್ಲೂ ಆಗುತ್ತೆ ಮಳೆ. 1 ದಿನ 2 ದಿನ ಅಂತ ಅಲ್ಲ, 1 ವಾರಗಟ್ಟಲೆ ಹಳ್ಳಿಗಳಲ್ಲಾಗುತ್ತೆ. ಬಟ್ ಅಲ್ಲಿ ಯಾಕೆ ಈ ರೀತಿಯಾದಂಥ ಸ್ಥಿತಿ ಬರಲ್ಲ ಅಂತ ಅಂದರೆ ಅಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಅಂತಂದರೆ ಅಲ್ಲಿ ನೀರೆಲ್ಲ ಬಂದು ಹರಿದ್ಬಿಟ್ಟು ಎಲ್ಲಿ ಹೋಗಬೇಕು. ಎಕ್ಸಾಂಪಲ್ ಅಂತ ಅಂದರೆ ಕೆರೆಗೆ ಹೋಗೋದಾಗಿರಲಿ, ಹಳ್ಳಕ್ಕೆ ಹೋಗೋದಾಗಿರಲಿ, ಡೈರೆಕ್ಟಾಗಿ ನದಿ, ಸರೋವರ, ಸಮುದ್ರಗಳಿಗೆ ಹೋಗುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲೆಲ್ಲ ಬಂದುಬಿಟ್ಟು ಚರಂಡಿನೇ ಎಲ್ಲ ಹೊರಗಡೆ ಬಂದಿರುತ್ತೆ ನೀರು ಆ ರೇಂಜಿಗೆ. ಸೊ ಇದನ್ನೇ ಹೇಳಬೇಕಂತ ಅಂದ್ಕೊಂಡೆ. ಯಾಕೆ ಬೆಂಗಳೂರಿಗೂ ಹಳ್ಳಿಗೂ ಇಷ್ಟೊಂದು ವ್ಯತ್ಯಾಸ ಅಂತಂದರೆ 1/2 ಅವರ್ ಮಳೆಯಿಂದಾಗಿ ಬೆಂಗಳೂರು ಈ ರೇಂಜಿಗೆ ಆಗಿದೆ ಅಂತ ಅಂದರೆ ಇನ್ ಕೇಸ್ 1 ವಾರ ಹಳ್ಳಿಗಳೆಲ್ಲ ಆಗೋದು ರೀತಿ ಮಳೆ ಆಗಿಬಿಟ್ರೆ ಬೆಂಗಳೂರು ಏನಾಗ್ಬೋದು ಅಂತ. ಸೊ ಇಲ್ಲಿ ಪ್ರಾಪರ್ ಆದಂತಹ ಒಂದು ನೀರು ಎಲ್ಲಿ ಹರಿದು ಹೋಗಬೇಕು ಅಂತ ವ್ಯವಸ್ಥೆ ಇಲ್ಲ. ಯಾಕಂತಂದರೆ ನಾನಿನ್ನೆ MG ರೋಡಿಂದ ಬರಬೇಕಾದ್ರೆ 3 ಅವರ್ಸ್ ಆಯಿತು ಜಸ್ಟ್ ಮಾನೇದ ಟೆಕ್ ಪಾರ್ಕಿಗೆ ಬರೋಕ್ಕೆ. ಅದೇ ನಾರ್ಮಲ್ ಟೈಮ್ ಅಂದರೆ 40 ಮಿನಿಟ್ಸ್ ಆಗಾಗ್ತಿತ್ತು. ಸೊ ಬರೋ ದಾರಿ ಕೂಡ ಅಲ್ಲಿ ಆ್ಯಂಬುಲೆನ್ಸ್ ಅಷ್ಟು ಸೌಂಡ್ ಮಾಡ್ತಿದ್ದಾರೆ. ಆ್ಯಂಬುಲೆನ್ಸ್ ಬರ್ತಿದೆ ಹಿಂದ್ಗಡೆ ಬಂದರೂ ಕೂಡ ಆ್ಯಂಬುಲೆನ್ಸಿಗೆ ಜಾಗ ಇಲ್ಲ. ಯಾಕಂತ ಅಂದರೆ ರೋಡ್ ಮುಂದೆ ನೋಡಿದರೆ ಪೂರ್ತಿ ಬ್ಲಾಕ್ ಆಗಿದೆ, ಮತ್ತು ಹಿಂದೆ ಕೂಡ ಬ್ಲಾಕ್ ಆಗಿದೆ. ಅಕ್ಕಪಕ್ಕ ಇರೋಂಥ ರೋಡ್ಗಳಲ್ಲಿ ಹೋಗೋಕ್ಕೆ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಅನ್ಬೋದು. ಯಾಕಂತಂದರೆ ಎಲ್ಲ ಮರಗಳು ಬಿದ್ದಿರೋದ್ರಿಂದ ಪೂರ್ತಿ ಲೈಟ್ ಎಲ್ಲ ಹೋಗಿಬಿಟ್ಟಿತ್ತು. ಸೊ ಎಲ್ಲ ಆಲ್ಮೋಸ್ಟ್ PGಗಳಲ್ಲಿ ಲೈಟ್ ಇಲ್ಲ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಹತ್ರ ಕರೆಂಟ್ ಸಪ್ಲೈ ಸ್ವಲ್ಪ ಬಂದಾದಂಗಾಗಿತ್ತು. ಸೊ ಫೈನಲಿ ನಾ ಹೇಳಬೇಕಂತ ಇರೋದು 1/2 ಅವರ್ ಆಗಿರೋಂತಹ ಈ ಮಳೆಗೆ ಬೆಂಗಳೂರು ಈ ರೇಂಜಿಗಾದರೆ ಇನ್ನು 1 ವಾರ ಎಲ್ಲ ಆದರೆ ಏನು ಪರಿಸ್ಥಿತಿ. ಇದು ಇನ್ನು ಜಸ್ಟ್ ಸ್ಟಾರ್ಟಿಂಗ್ ಮಳೆಗಾಲ ಜಸ್ಟ್ ಸ್ಟಾರ್ಟಿಂಗೇ ಹೀಗೆ. ಇನ್ ಕೇಸ್ ಇದೇ ಫ್ಯೂಚರ್ ಕಂಟಿನ್ಯೂ ಆದರೆ ಹೇಗೆ ಅನ್ನೋ ಪರಿಸ್ಥಿತಿ ನೀವೆಲ್ಲ ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ, ಫೇಸ್ಬುಕ್ಕಲ್ಲಿ ಆಗಿರಲಿ ಯಾವ ರೇಂಜಿಗೆ ವೀಡಿಯೋಸ್ ಹಾಕ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಆನೆಕಲ್ ಅಂತಾರೆ ನಮ್ಮ ಕನ್ನಡದಲ್ಲಿ. ಸೊ ಆನೆಕಲ್ಲೆಲ್ಲ ಹೆಂಗೆ ಬಿದ್ದಿದ್ದಾವೆ ಅಂದರೆ ನಮಗೆ ಊರ ಕಡೆ ಒಂದು ಆನೆಕಲ್ ಸಿಗಬೇಕಾದ್ರೆ ನಾವು ಎಷ್ಟೆಲ್ಲ ಕಷ್ಟಪಡ್ತಿದ್ವಿ. ಇಲ್ಲಿ ಸಿಗ್ತಿರೋ ಆನೆಕಲ್ ಬಂದುಬಿಟ್ಟು ಇಷ್ಟಿಷ್ಟು ದೊಡ್ಡ ಇದ್ದಾವೆ. ಆಲ್ಮೋಸ್ಟ್ ಕೈಯಲ್ಲೆಲ್ಲ ಹಿಡಿದ್ರೆ ಒಂದು 5-10 ಮಿನಿಟ್ಸ್ ಇರೋ ರೀತಿ ಆ ರೀತಿ ಇದ್ದಾವೆ ಆನೆಕಲ್ಲೆಲ್ಲ. ಸೊ ತುಂಬ ಭಯಾನಕವಾಗಿ ಮಳೆ ಬಂತು ಹಿಂದಿನ ಸಲ, ಅಂದರೆ ನಿನ್ನೆ ಅದೇ ರೇಂಜಿಗಾಗಿ ಅದರಿಂದ ತುಂಬ ಕಷ್ಟ ಕೂಡ ಪಟ್ಟಿದ್ದಾರೆ. ಇನ್ನೊಂದು ಲಾಸ್ಟಲ್ಲಿ ಒಂದು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ಅದೇನಂತ ಅಂದರೆ ಇಲ್ಲಿ ಶಿವಾಜಿನಗರ ಅಂತ ಒಂದು ಏರಿಯಾ ಇದೆ ಬೆಂಗಳೂರಲ್ಲಿ. ಏನಾಗಿದೆ ಅಂತ ಅಂದರೆ ಅಲ್ಲಿ ಗೋಡೆ ಏನೋ ಅಂತಾರೆ, ಹಾಸ್ಪಿಟ್ಲ್ ಗೋಡೆನೋ ಏನೋ, ನನಗೆ ಪರ್ಟಿಕ್ಯುಲರ್ ಆಗಿ ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ಅಲ್ಲಿಂದ ಏನಾಗಿದೆ ಅಂತ ಅಂದರೆ ಆ ಗೋಡೆ ಬಿದ್ದಿದೆ. ಆ ಮಳೆ ಬರೋಂಥ ಸನ್ನಿವೇಶದಲ್ಲಿ ಒಂದಿಷ್ಟು ಜನ ಅಲ್ಲಿ ಏನಂತಾರೆ ಏನೋ ಸೇಫ್ ಆಗಬೇಕು ಅಂತ ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಸೇಫ್ ಆಗಿಲ್ಲ. ಒಂದು 5 ಮಿನಿಟ್ಸ್ ಸೇಫ್ಗೋಸ್ಕರ ನೋಡಿಕೊಂಡು ಇನ್ನು ರಕ್ಷಣೆ ಪಡಿಬೇಕಂತ ಹೇಳಿ 7 ಜನ ಅಲ್ಲೇ ಡೆತ್ ಆಗಿದ್ದಾರೆ, ಮರಣ ಹೊಂದಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜನ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ತುಂಬ ತೀವ್ರವಾಗಿ ಗಾಯಗೊಂಡಿದ್ದಾರೆ. 1 ದಿನ ಆಗಿರೋಂತಹ ಮಳೆಗೆ ಇಷ್ಟೆಲ್ಲ ಆಗಿದೆ ಅಂತ ಅಂದರೆ ನಾನು ಮುಂದಿನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಯಾಕಂತ ಅಂದರೆ ಮೇ ಏಪ್ರಿಲ್ ಏನೇ ಇದೆ ಇದು ಬಂದುಬಿಟ್ಟು ಸಮ್ಮರ್ ಸೀಸನ್ ಅಂತ ಹೇಳ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗೋದು ಏನಿದ್ರು ಜೂನ್ಗೆ ಅಲ್ವಾ. ಸೊ ನಾವಿವಾಗ ವಿಚಾರ ಏನು ಮಾಡಬೇಕಂತ ಅಂದರೆ ಯಾವುದು ಹಳೆ ಕಟ್ಟಡಗಳಿದ್ದಾವೆ ಮತ್ತು ಎಲ್ಲಿ ಹೇಗೆ ಮರದ ಕೆಳಗೆ ನಿಲ್ಲೋದಾಗಿರಲಿ, ಫಸ್ಟು ನಮ್ಮ ಸೇಫ್ಟಿ ನೋಡ್ಕೋಬೇಕು. ನಾವು ಹೇಗೆ ಎಲ್ಲಿ ಓಡಾಡ್ತಿದ್ದೀವಿ ಏನು ಅಂತ ಹೇಳಿ. ಸೊ ಸೇಫ್ಟಿ ಆಗಿದ್ದರೆ ನಾವು ಕೆಲಸನೂ ಮಾಡ್ಬೋದು, ಮುಂದೆ ಆರಾಮ್ಸೇ ಇರ್ಬೋದಲ್ವಾ. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಯಾರು ಎಲ್ಲೇ ಇದ್ದರೂ ಕೂಡ ಮಳೆಗಾಲ ಬಂದಾಗ ಮಳೆಗೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ನೋಡ್ಕೊಂಡು ಓಡಾಡಿ. ನೀವು ಆರಾಮಿದ್ದರೆ ನಿಮ್ಮ ಊರಲ್ಲಿರೋಂಥ ನಿಮ್ಮ ಫ್ಯಾಮಿಲೀಸ್ ಆರಾಮಾಗಿರ್ತಾರೆ. ಅಷ್ಟೇ ನಾನು ಹೇಳೋಕೆ ಬರ್ತೀನಿ. ಲಾಸ್ಟಲ್ಲಿ ವೀಡಿಯೋ ಹಾಕಿರ್ತೀನಿ, ಪ್ಲೀಸ್ ನೋಡ್ಕೊಬನ್ನಿ. ಸೊ ನಿಮಗೆಲ್ಲ ತೋರಿಸ್ಬೇಕಂತ ಅಂದರೆ ನನ್ನ ಬ್ಯಾಕ್ ಸೈಡ್ ಇರೋದು ಬಂದುಬಿಟ್ಟು ಹಿಲ್ಟನ್.
ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ ಕೇಸ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ನನಗೆ ಹೇಳಬೇಕನ್ಸಿದ್ದೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ. ಇನ್ನೂ ಒಂದಿಷ್ಟು ವಿಚಾರಧಾರೆಗಳಿದ್ದಾವೆ, ಅವನ್ನ ಬರುವಂತಹ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.